ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಸಭೆಯಲ್ಲಿ ಮಾತನಾಡಿದ್ದಾರೆ. ದೆಹಲಿಯಲ್ಲಿ ಸಂವಾದ ಕೂಡ ನಡೆಸಿದ್ದಾರೆ. ಆ ಸಂವಾದದಲ್ಲಿ ಭಾರತದ ಕೈಗಾರಿಕೀಕರಣದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಸಂವಾದಕ್ಕಿಂತಲೂ ಹೆಚ್ಚು ಆಕರ್ಷಣೀಯವಾಗಿದ್ದದ್ದು ಅದಕ್ಕಿಂತ ಮುಂಚೆ ಅರವಿಂದ್ ಕೇಜ್ರಿವಾಲ್ ಮಾಡಿದಂಥ ಭಾಷಣ. ಅದರಲ್ಲಿ ಇಷ್ಟು ದಿನ ಆದ ಎಡವಟ್ಟುಗಳಿಂದ ಪಾಠ ಕಲಿತಿರುವ ಅರವಿಂದ್ ಕೇಜ್ರಿವಾಲ್ ಮಾತನಾಡಿದ ಹಾಗೆ ಇತ್ತು. ಅವರ ಧ್ವನಿ ತುಂಬ ಪ್ರಾಮಾಣಿಕವಾಗಿ ಮಾತನಾಡಿದ್ದಾರೆ ಅಂತ ಅನಿಸಿತ್ತು. ಏನು ಮಾತಾಡಿದ್ದಾರೆ ಅನ್ನೋದರ ವಿವರಗಳನ್ನು ನಾನು ಕೊಡ್ತೀನಿ. ಇನ್ನು ಬೆಳಗ್ಗೆಯಿಂದ ಸೆಂಟ್ರಲ್ ಬಜೆಟ್ ಮತ್ತು BBMP ಬಜೆಟ್ನ ವಿಷಯಗಳನ್ನು ನೀವು ನೋಡ್ತಾನೆ ಇದ್ದೀರಿ ನಿರಂತರವಾಗಿ. ಆದರೆ ಇವೆಲ್ಲದರ ಪೈಕಿ ನಿಮಗೆ ಹೇಳದೇ ಇದ್ದರೆ ತಪ್ಪಾಗುತ್ತೆ ಅಂತ ಅನಿಸಿದಂಥದ್ದು ಸೆಂಟ್ರಲ್ ಬಜೆಟ್ನಲ್ಲಿ ಪಿ ಚಿದಂಬರಂ ಕೊಟ್ಟಂಥ ಒಂದು ಭರವಸೆ, ಮಾಡಿದ ಒಂದು ಘೋಷಣೆ, ಅದು ಸೈನಿಕರಿಗೆ, ಅದರಲ್ಲೂ ನಿವೃತ್ತ ಸೈನಿಕರಿಗೆ ತುಂಬ ಖುಷಿಯನ್ನು ಕೊಡುವಂತಹ ಸುದ್ದಿ. 1 ರ್ಯಾಂಕ್ 1 ಪೆನ್ಷನ್ ಅನ್ನುವಂಥದ್ದು, 1 ಶ್ರೇಣಿ 1 ಪಿಂಚಣಿ. ಅದು ಏನು ಘೋಷಣೆ ಅನ್ನುವಂಥದ್ದರ ವಿವರಗಳನ್ನು ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ನಾವು ತೆಗೆದುಕೊಂಡು ಬರ್ತೀವಿ. ಇನ್ನು ಅದರ ಜೊತೆಗೆ ಬೆಂಗಳೂರಿನಲ್ಲಿ ಇವತ್ತು 3 ಕೊಲೆಗಳಾಗಿವೆ. ಸತ್ತಿರೋರ ಪೈಕಿ ಒಬ್ಬ ರೌಡಿ ಶೀಟ್ರು, ಇನ್ನೊಬ್ಬ ಆಳುಗಳಿಗೆ ಕೆಲಸ ಹೇಳಿದಂಥ ಸೂಪರ್ವೈಸರು, ಮತ್ತೊಬ್ಬಳು ಗೃಹಿಣಿ ಗಂಡನ ಕೈಯಲ್ಲೇ ಕೊಲೆಯಾಗಿರುವಂಥವಳು. ಇನ್ನು ಡಿಸ್ಟ್ರಿಕ್ಟ್ಗಳಿಂದ ಕೂಡ ಸುದ್ದಿ ಇದೆ. ಧಾರವಾಡದಲ್ಲಿ ಅಂಗವಿಕಲ ಬಾಲಕನೊಬ್ಬನನ್ನು ಆಸ್ತಿಯ ಕಾರಣಕ್ಕಾಗಿ ಕೊಲೆ ಮಾಡಲಾಗಿದೆ. ಮತ್ತು ಕುಡಿದ ಮತ್ತಿನಲ್ಲಿ ಲಾರಿ ಓಡಿಸಿ ಒಂದು ಸಾವಿಗೆ ಕಾರಣವಾದ ಡ್ರೈವರ್ಗೆ ಸೇರಿದ ಜನ ಸಮಾಧರ್ಮದೇಟು ಕೊಟ್ಟಿದ್ದಾರೆ. ಈ ಎಲ್ಲ ಸುದ್ದಿಗಳನ್ನು ಹೊತ್ತು ತಂದಿದೆ ಇವತ್ತಿನ ಹಾಟ್ ನ್ಯೂಸ್. ಇದೆಲ್ಲಕ್ಕಿಂತಲೂ ಮೊದಲನೇದಾಗಿ ನಾನು ಕೊಡ್ತಾ ಇರುವಂತಹ ಸುದ್ದಿ ದೂರದ ಸಿರಿಯಾ ದೇಶದ್ದು. ಅಲ್ಲಿ ಫೇಸ್ಬುಕ್ನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ ಒಂದೇ ಒಂದು ತಪ್ಪಿಗೆ ಯುವತಿಯನ್ನು ಕಲ್ಲಿನಿಂದ ಹೊಡೆದು ಸಾಯಿಸಬೇಕು ಅನ್ನುವಂಥ ತೀರ್ಪನ್ನು ಅಲ್ಲಿನ ಧಾರ್ಮಿಕ ನ್ಯಾಯಾಲಯ ಕೊಟ್ಟಿರುವಂಥದ್ದು. ನೆನಪಿರಲಿ, ಫೇಸ್ಬುಕ್ನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೊಂದೇ ಆ ಯುವತಿ ಮಾಡಿದ ತಪ್ಪು. ಆ ತಪ್ಪಿಗಾಗಿ ಸುತ್ತಲೂ ಸೇರಿದ್ದ ಜನರಿಂದ ಕಲ್ಲಿನಲ್ಲಿ ಹೊಡೆಸಿಕೊಂಡು ಸತ್ತು ಹೋಗಿದ್ದಾಳೆ ಯುವತಿ. ಆ ವರದಿ ಇಲ್ಲಿದೆ. ನೀವು ಫೇಸ್ಬುಕ್ನಲ್ಲಿ ಗೆಳೆಯರ ಸ್ಟೇಟಸ್ಗಳಿಗೆ ಲೈಕ್ ಒತ್ತುತ್ತಾ ಕಮೆಂಟ್ ಮಾಡುತ್ತಾ ಬ್ಯುಸಿಯಾಗಿದ್ದೀರಿ. ನಿಮ್ಮ ಹೊಸ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಲೈಕ್ ಕಮೆಂಟ್ಗಳನ್ನು ಎಣಿಸ್ತಾ ಸಂತೋಷ ಪಡ್ತೀರಿ. ಫೇಸ್ಬುಕ್ ತನ್ನ 10ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ 1 ನಿಮಿಷ 2 ಸೆಕೆಂಡ್ಗಳ ವಿಡಿಯೋ ಅಪ್ಲಿಕೇಶನ್ನಲ್ಲಿ ನಿಮ್ಮದೇ ವಿಡಿಯೋ ಮತ್ತೆ ನೋಡಿ ಸಂಭ್ರಮಿಸ್ತಿದ್ರಿ. ಅದೇ ಸಂದರ್ಭದಲ್ಲಿ ಸಿರಿಯಾದ ಯುವತಿಯೊಬ್ಬಳು ಸುತ್ತಲೂ ನೆರೆದಿದ್ದ ಜನರಿಂದ ಕಲ್ಲಿನೇಟು ತಿಂದು ಸತ್ತು ಹೋಗಿದ್ದಾಳೆ. ಆಕೆ ಮಾಡಿದ್ದು ಒಂದೇ ಒಂದು ತಪ್ಪು, ಫೇಸ್ಬುಕ್ ಅಕೌಂಟ್ ತೆರೆದದ್ದು. ಎಸ್, ಫೇಸ್ಬುಕ್ ಅಕೌಂಟ್ ತೆರೆಯೋದು ಅನೈತಿಕ ಸಂಬಂಧ ಹೊಂದುವಷ್ಟೇ ದೊಡ್ಡ ತಪ್ಪು ಅಂತ ತೀರ್ಪು ಕೊಟ್ಟಿರುವ ಸಿರಿಯಾದ ಅಲ್ ರೆಕಾ ಧಾರ್ಮಿಕ ನ್ಯಾಯಾಲಯ ಆ ತಪ್ಪಿಗೆ ಫಾತೋಮ್ ಅಲ್ ಜಸೀಮ್ ಎಂಬ 19ರ ಯುವತಿಯನ್ನು ಕಲ್ಲಿನಲ್ಲಿ ಹೊಡೆದು ಸಾಯಿಸುವಂತೆ ಆದೇಶಿಸಿದೆ. ಫೇಸ್ಬುಕ್ನಲ್ಲಿ ಅಕೌಂಟ್ ತೆರೆದಿದ್ದ ಫಾತೋಮ್ ಅಲ್ ಜಸೀಮ್ ಫಾತೋಮ್ನನ್ನು ಬಂಧಿಸಿ ಧಾರ್ಮಿಕ ನ್ಯಾಯಾಲಯದೆದುರು ನಿಲ್ಲಿಸಿದ ಐಎಸ್ಐಎಸ್ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂತ ಸಿರಿಯಾ ಸಂಘಟನೆ. ಫಾತೋಮ್ಗೆ ಮರಣದಂಡನೆ ವಿಧಿಸಿದ ಅಲ್ ರೆಕಾ ಧಾರ್ಮಿಕ ನ್ಯಾಯಾಲಯ. ಫೇಸ್ಬುಕ್ ಅಕೌಂಟ್ ತೆರೆಯುವುದು ಜಿನ್ನ, ಅನೈತಿಕ ವರ್ತನೆ. ನ್ಯಾಯಾಲಯದ ತೀರ್ಪು: ಅನೈತಿಕ ವ್ಯವಹಾರಕ್ಕೆ ಶರಿಯತ್ ಕಾನೂನಿನಲ್ಲಿರುವ ಶಿಕ್ಷೆಯನ್ನೇ ಫೇಸ್ಬುಕ್ ಅಕೌಂಟ್ ತೆರೆಯುವುದಕ್ಕೂ ಕೊಡಬಹುದು. ಕಲ್ಲು ಹೊಡೆದು ಕೊಲ್ಲುವ ಶಿಕ್ಷೆ ನ್ಯಾಯಾಲಯದ ಸಮರ್ಥನೆ. ರಕ್ತಕ್ರಾಂತಿ ಮತ್ತು ಆಂತರಿಕ ಕಲಹಗಳಿಂದ ಕಂಗೆಟ್ಟಿರುವ ಇರಾಕ್ ಮತ್ತು ಸಿರಿಯಾಗಳಲ್ಲಿ ಧಾರ್ಮಿಕ ನ್ಯಾಯಾಲಯಗಳು ಇಂಥ ತೀರ್ಪುಗಳನ್ನ ನೀಡುವ ಮೂಲಕ ಕತ್ತರ್ ಇಸ್ಲಾಂ ಸ್ಥಾಪನೆಗೆ ಹೊರಟಿವೆ. ಸಿರಿಯಾ ಅಧ್ಯಕ್ಷ ಬಶರ್ ಅಲ್ ಅಸಾದ್ ವಿರುದ್ಧ ಸಶಸ್ತ್ರ ಹೋರಾಟ ಆರಂಭಿಸಿದ ಮೂಲಭೂತವಾದಿ ಸುನಿ ಇಸ್ಲಾಂ ಸಂಘಟನೆ ಐಎಸ್ಐಎಸ್ ತನ್ನ ಹಿಡಿತಕ್ಕೆ ಒಳಪಡುವ ಪ್ರದೇಶಗಳಲ್ಲಿ ಶರಿಯಾ ಕಾನೂನನ್ನ ಜಾರಿಗೊಳಿಸಲು ಹೊರಟಿರುವುದು ಸ್ಥಳೀಯ ಹೆಣ್ಣು ಮಕ್ಕಳ ಜೀವನವನ್ನು ನರಕವಾಗಿಸಿದೆ. ತಮಾಷೆಯಂದ್ರೆ ಫೇಸ್ಬುಕ್ ಅಕೌಂಟ್ ತೆರೆದ ತಪ್ಪಿಗೆ ಒಬ್ಬ ಯುವತಿಯನ್ನು ಕಲ್ಲಿನಿಂದ ಎಸೆದು ಕೊಂದ ಐಎಸ್ಐಎಸ್ ಸಂಘಟನೆ ಫೇಸ್ಬುಕ್ನಲ್ಲಿ ಒಂದು ಪೇಜ್ ಹೊಂದಿದೆ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಎಂಬ ಪ್ರಶ್ನೆಗೆ
ಇಸ್ಲಾಂನಲ್ಲಿ ತಪ್ಪಿನ ವ್ಯಾಖ್ಯೆ ಪುರುಷರಿಗೂ ಮಹಿಳೆಯರಿಗೂ ಬೇರೆ ಬೇರೆ ಅನ್ನುತ್ತೆ ISIS. ಏನೇ ಆದ್ರೂ ಮಧ್ಯಪ್ರಾಚ್ಯ ದೇಶಗಳ ನಾಗರಿಕರ ಬದುಕು ಈಗ ಬೆಂಕಿಯಿಂದ ಬಾಣಲೆಗೆ ಎಂಬಂತಾಗಿದೆ. ರಕ್ತ ಹೀರುತ್ತಿರುವ ಸರ್ವಾಧಿಕಾರಿಗಳನ್ನು ಒದ್ದೋಡಿಸಲು ಅಲ್ಲಿನ ಜನ ಮೂಲಭೂತವಾದಿ ಸಂಘಟನೆಗಳನ್ನು ಬೆಂಬಲಿಸಿದ್ರು. ಆ ಸಂಘಟನೆಗಳವರು ಈಗ ತಲೆ ಕಡಿಯುತ್ತಿದ್ದಾರೆ. ಆಗ ಆಂತರಿಕ ಭದ್ರತೆ ಹೆಸರಲ್ಲಿ ಕಗ್ಗೊಲೆಗಳಾಗ್ತಿದ್ವು. ಈಗ ಧರ್ಮ ಸ್ಥಾಪನೆಯ ಹೆಸರಿನಲ್ಲಿ ಮಾರಣ ಹೋಮ ನಡೆಯುತ್ತಿದೆ. ಧರ್ಮ ಗ್ರಂಥಗಳು, ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಕಾನೂನು ಸುವ್ಯವಸ್ಥೆ ಜಾರಿಗೊಳಿಸಲು ಹೊರಟ್ರೆ ಆಗೋದು ಅನಾಹುತವೇ ಎಂಬುದಕ್ಕೆ ಸಾಲು ಸಾಲು ಸಾಕ್ಷಿಗಳಿವೆ. ಇತ್ತೀಚೆಗಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಅನ್ಯ ಕೋಮಿನ ಯುವಕನನ್ನ ಪ್ರೀತಿಸಿದ ತಪ್ಪಿಗೆ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರಕ್ಕೆ ಈಡಾಗುವ ಶಿಕ್ಷೆ ಕೊಡಲಾಗಿತ್ತು. ಎಂಥ ಘಟನೆಗಳು ಮಾನವ ಹಕ್ಕಿನ ಉಲ್ಲಂಘನೆ ಎಂಬುದನ್ನಾದರೂ ಅಲ್ಲಲ್ಲಿನ ನ್ಯಾಯಾಧೀಶರು ಒಪ್ಕೊಂಡ್ರೆ ಪರಿಸ್ಥಿತಿ ಸ್ವಲ್ಪವಾದರೂ ಸುಧಾರಿಸಬಹುದು. ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ಫೇಸ್ಬುಕ್ನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ ತಪ್ಪಿಗೆ ಕಲ್ಲಿನಲ್ಲಿ ಹೊಡೆಸಿಕೊಂಡು ಸತ್ತು ಹೋಗುವಂತಹ ಶಿಕ್ಷೆ. ಯಾಕಂದರೆ ಫೇಸ್ಬುಕ್ನಲ್ಲಿ ಹೆಣ್ಣು ಮಗಳು ಪ್ರೊಫೈಲ್ ಕ್ರಿಯೇಟ್ ಮಾಡೋದು ಜಿನಾ, ಅಂದರೆ ಅನೈತಿಕ ನಡವಳಿಕೆಗೆ ಸಮನಾದಂಥದ್ದು. ಅನೈತಿಕ ನಡವಳಿಕೆಗೆ ಶರಿಯತ್ನಲ್ಲಿ ಕೊಡಲಾಗುವ ಶಿಕ್ಷೆಯನ್ನೇ ಫೇಸ್ಬುಕ್ನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಕ್ಕೂ ಕೂಡ ಕೊಡಬೇಕು ಅನ್ನುವಂಥದ್ದು. ಇದು ಸಿರಿಯಾದ ನ್ಯಾಯಾಲಯ, ಧಾರ್ಮಿಕ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪು. ಅತಿ ಕಡಿಮೆ ಚರ್ಚೆಯಾಗಿರುವಂಥ ವಿಷಯ ಇದು. ಇನ್ನು ಮುಂದಿನ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇವತ್ತು ರಕ್ತಪಾತದ ದಿನ. 3 ಕೊಲೆಗಳು ನಡೆದಿದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ, ಪ್ರತ್ಯೇಕ ಪ್ರಕರಣಗಳಲ್ಲಿ 3 ಜನ ಮೃತಪಟ್ಟಿರುವಂಥದ್ದು. ಮೊದಲನೇದಾಗಿ ಒಬ್ಬ ರೌಡಿ ಶೀಟರ್ ಮೃತಪಟ್ಟಿದ್ದಾನೆ. ಆತನ ಮೇಲೆ ಕೊಲೆ ಪ್ರಯತ್ನದ ಪ್ರಕರಣಗಳು ದಾಖಲಾಗಿದ್ವು. ಆತ ಏನು ರಿವೆಂಜಿಗೆ ಸತ್ತಿರುವಂಥದ್ದಲ್ಲ. ಕುಡಿದ ಮತ್ತಿನಲ್ಲಿ ಡ್ರ್ಯಾಗ್ ರೇಸ್ ಮಾಡೋದಕ್ಕೆ ಹೋಗಿ ಉಳಿದವರ ಜೊತೆ ಗಲಾಟೆ ಮಾಡಿಕೊಂಡು ಕೊಲೆಯಾಗಿರುವಂಥದ್ದು. ಇನ್ನು ಕೆಲಸದಾಳುಗಳಿಗೆ ಕೆಲಸ ಹೇಳಿದ ಸೂಪರ್ವೈಸರ್ ಒಬ್ಬ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೊಲೆಯಾಗಿರುವಂಥ ಸುದ್ದಿ ಇದೆ. ಇದನ್ನು ಹೊರತುಪಡಿಸಿದರೆ ಒಬ್ಬ ಗೃಹಿಣಿ ಗಂಡನ ಕೈಯಲ್ಲೇ ಕೊಲೆಯಾಗಿದ್ದಾಳೆ. ಆ 3 ಕೊಲೆಗಳನ್ನು ವಿವರಿಸುವಂಥ ವಿಸ್ತೃತವಾದ ವರದಿ ಇಲ್ಲಿದೆ. ಒಬ್ಬ ಪಾತಕ ಲೋಕಕ್ಕೆ ಎಂಟ್ರಿ ಕೊಟ್ಟವ ಎದುರಾಳಿಯ ಮಾರಕಾಸ್ತ್ರಗಳಿಗೆ ಬಲಿಯಾದ್ರೆ, ಮತ್ತೊಂದೆಡೆ ತನ್ನ ಆಳುಗಳಿಗೆ ಕೆಲಸ ಹೇಳಿ ಕೊಲೆಯಾದವ, ಮತ್ತೊಬ್ಬಾಕೆ ಮನೆಯ ಕೌಟುಂಬಿಕ ಕಲಹಕ್ಕೆ ಬಲಿಯಾದ ಗೃಹಿಣಿ. ನಿನ್ನೆ ತಡರಾತ್ರಿ 1:45 ಸಮಯದಲ್ಲಿ ಮೊಹಮ್ಮದ್ ಆಸಿಫ್ ತನ್ನ ಸ್ನೇಹಿತರೊಂದಿಗೆ ಪಾರ್ಟಿ ಮುಗಿಸಿ ಮನೆಗೆ ಪೆರಿಯಾರ್ ನಗರಕ್ಕೆ ಬರ್ತಿದ್ದ. ಆದ್ರೆ ಕುಡಿತದ ಅಮಲಿನಿಂದ ಡ್ರ್ಯಾಗ್ ರೇಸ್ ಹೊರಟವನು ದಾರಿಯಲ್ಲಿದ್ದ 3 ಜನರ ಗುಂಪಿಗೆ ತನ್ನ ಬೈಕ್ನಲ್ಲಿ ಚಮಕ್ ಕೊಟ್ಟಿದ್ದಾನೆ. ಆ ಹುಡುಗರು ಕೂಡ ಅದೇ ಏರಿಯಾದವರಾದ್ರಿಂದ ಈತನ ಮೇಲೆ ಅದೇನ್ ದ್ವೇಷವಿತ್ತೋ ಏನೋ, ಪೆರಿಯಾರ್ ನಗರದ 12ನೇ ಕ್ರಾಸ್ನಲ್ಲಿ ತಮ್ಮ ಬಳಿ ಇದ್ದ ಚಾಕುವಿನಿಂದ ಆಸಿಫ್ನ ಕತ್ತು ಸೀಳಿ ಸಾಯಿಸಿದ್ದಾರೆ. ಈ ಮೊಹಮ್ಮದ್ ಆಸಿಫ್ ಮೇಲೆ ಡಿಜಿ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪ್ ಕೇಸ್ ಮತ್ತು ಮಾರಣಾಂತಿಕ ಹಲ್ಲೆಯ ಪ್ರಕರಣ ಕೂಡ ದಾಖಲಾಗಿತ್ತು. ಅದು ಅಲ್ಲದೆ ಶಿವಾಜಿನಗರದ ರೌಡಿ ಶೀಟರ್ ಇದ್ರೀಸ್ ಅನ್ನೋನ ಸಹಚರ ಎಂದು ಪೊಲೀಸರ ಮಾಹಿತಿಯಿಂದ ಗೊತ್ತಾಗಿದೆ. ಈಗ 1 ತಿಂಗಳ ಹಿಂದೆಯಷ್ಟೇ ಜೈಲಿನಿಂದ ರಿಲೀಸ್ ಆಗಿ ಬಂದಿದ್ದ. तो कुछ जिमर की गाड़ी कुछ आया उधर से बोलते, तो इसकी गाड़ी उससे हल्के हल्के से टच हो गई बोल के गिर गई गाड़ी करके, उतनी बात को कुछ लड़ाई पंचायत करके वो कुछ जिमर लोग थे कहते 1-3 जने पकड़ के कुछ हाथापाई मारा मारी हो के कोई इसे चाकू क्या कि यहाँ पे घुसा के एस्केप हो गया. ಕೂಲಿ ಕೆಲಸ ಮಾಡ್ತಾಯಿದ್ರು. ಮನೆ ಬರುವಾಗ ಟೈಮ್ನಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಯಿತು, ಗಾಡಿ ಟಚ್ ಆಯಿತು. ಯಾರು ಬೇರೆ ಅವರು ಗಲಾಟೆ ಮಾಡಿದೆ, ತಿರುಗಾಯಿತು ಗಲಾಟೆ. ಅದಾದಮೇಲೆ ಒಂದು 10-20 ನಿಮಿಷ ಬಿಟ್ಕೊಂಡು ಯಾರು ಅವ್ರಿಗೆ ಮರ್ಡರ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಸರ್. ಇನ್ನು ತನ್ನ ಕೆಲಸದಾಳುಗಳಿಗೆ ಕೆಲಸಕ್ಕೆ ಸಂಬಂಧಿಸಿದ ವಿಚಾರವಾಗಿ ಮಾತನಾಡಿದ್ದೇ ತಪ್ಪಾಯಿತು. ಮರುಕ್ಷಣವೇ ಆತ ಅವರಿಂದ ಹಲ್ಲೆಗೊಳಗಾಗಿ ಕೊಲೆಯಾಗಿ ಹೋಗಿದ್ದ. ಇದು ನಡೆದದ್ದು ಬಾಗಲೂರಿನ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ. ನಾಗೇಶ್ ರಾವ್ ಎಂಬುವವರಿಗೆ ಸೇರಿದ್ದ ಸನ್ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ರೈಟರ್ ಆಗಿ ಸುಮಾರು 4 ವರ್ಷದಿಂದ ಕೆಲಸ ಮಾಡುತ್ತಿದ್ದ ವೆಂಕಯ್ಯ ಎಂದಿನಂತೆ ಇಂದೂ ಕೂಡ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದ ಕಾರ್ಮಿಕರಿಗೆ ಕೆಲಸದ ಬಗ್ಗೆ ಸೂಚನೆ ನೀಡಿದ್ದಾನೆ. ದಿನ ಆಲಸ್ಯ ಬೀಳುತ್ತಿದ್ದ ಕಾರ್ಮಿಕರ ಮೇಲೆ ಸ್ವಲ್ಪ ರೇಗಿದ್ದಾನೆ. ಇದನ್ನ ವಿರೋಧಿಸಿದ್ದ ಅಲ್ಲಿದ್ದ ಹರಿ ಮತ್ತು ರಮೇಶ್ ಎಂಬ ಯುವಕರು ವೆಂಕಯ್ಯನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಜಗಳ ತಾರಕಕ್ಕೇರಿ ವೆಂಕಯ್ಯ ಅವಾಚ್ಯ ಶಬ್ದಗಳಿಂದ ಅಲ್ಲಿದ್ದ ಕಾರ್ಮಿಕರನ್ನ ಬೈದಿದ್ದಾನೆ.
ಅಷ್ಟರಲ್ಲಿ ಹರಿ ಮತ್ತು ರಮೇಶ್ ಎಂಬ ಯುವಕರು ಅಲ್ಲೇ ಇದ್ದ ರಿಪೀಸ್ನಿಂದ ವೆಂಕಯ್ಯನ ತಲೆಗೆ ಬಲವಾಗಿ ಥಳಿಸಿದ್ದಾರೆ. ಇದನ್ನು ನೋಡಿ ಅಲ್ಲಿದ್ದ ಉಳಿದ ಕಾರ್ಮಿಕರು ಕೂಡ ಆತನಿಗೆ ಥಳಿಸಿದ್ದಾರೆ. ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದ ಕಾರಣ ವೆಂಕಯ್ಯನನ್ನ ಹತ್ತಿರವೇ ಇದ್ದ ಬಾಗಲೂರಿನ ಮಾರುತಿ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಅಸುನೀಗಿದ್ದಾನೆ. ಹುಡುಗ 4 ವರ್ಷದಿಂದ JBW ಅನ್ನೋ ಇಟ್ಕೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದಾನೆ. ಸೊ ಯಾವಾಗಾದರೂ ಫ್ರೀ ಇದ್ದರೆ ಅಲ್ಲಿಗೆ ಹೋಗಿ ಕೂತ್ಕೊಳ್ತಿದ್ದೆ. ಸೊ ಆ ಹುಡುಗನ್ನ ಕೆಲಸ ಮಾಡೋ ಅಂತ ಲೇಬರ್ಗೇನೋ ಹೇಳ್ತಿದ್ದ. ಸ್ವಲ್ಪ ದೂರದಲ್ಲಿ ನಾವು ಇದ್ರಿ, ಇವ್ರು ಬಿಟ್ಟರೆ ಇನ್ನೂ 2 ರೈಟ್ರುಗಳಿದ್ದಾರಲ್ಲ. ಸೊ ಹಿಂಗೆ ಮಾತಿಗೆ ಇವರೇನೋ ಏನೋ ಬೈತಿದ್ದೇನೋ ಗೊತ್ತಿಲ್ಲ, ನಾನು ಒಂದು ಸ್ವಲ್ಪ ದೂರದಲ್ಲಿದ್ದೆ. ಅಷ್ಟರೊಳಗಡೆ ಇವರು ಮಾತಿಗೆ ಅವ್ನ ಪಕ್ಕದಲ್ಲಿರೋ ಕೋಲ್ ತೊಗೊಂಡು ತಲೆಗೆ ಹಾಕಿದ್ಮೇಲೆ ಇವ್ರು ಕಿರ್ಚಾಡ್ತಾಯಿದ್ರು. ಸಡನ್ನಾಗಿ ತಿರುಗಿ ನೋಡಿದೆ ಏನಿದು ಅಂತ. ಅಷ್ಟರೊಳಗಡೆ ಬಿದ್ದೋಗ್ಬಿಟ್ಟಿದ್ದ ಅವನು. ಇವರು ನಾವು ಏನೋ ಏಟು ಬಿದ್ದುಬಿಟ್ಟಿದೆಯಲ್ಲ, ಯಾಕೆ ಬಿದ್ದೋಗ್ಬಿಟ್ಟ ಅಂತ ಓಡೋದ್ರೊಳಗಡೆ ಮಿಕ್ಕಿದ್ದು ಅಲ್ಲಿ ಹೊಡೆದಿದ್ರಲ್ವ, ಅವ್ರು 3-4 ಜನ ಓಡ್ಬಿಟ್ರು. ಸಡನ್ನಾಗಿ ಇನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ಬಿಟ್ರಿ ಅಷ್ಟೇ, ನಾನು ಮತ್ತು ರವಿ ಅನ್ನೋ ಹುಡುಗ. ಆ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಅಷ್ಟು ಕೆಲಸಗಾರರಲ್ಲಿ ಕೆಲವರು ಬಿಹಾರದಿಂದ 1 ತಿಂಗಳಷ್ಟೇ ಬೆಂಗಳೂರಿಗೆ ಬಂದಿದ್ರು. ಕೆಲಸ ಹುಡುಕ್ತಾ ಬಂದವರಿಗೆ ಕೆಲಸ ಕೊಟ್ಟಿದ್ದ ತಪ್ಪಿಗೆ ಈಗ ವೆಂಕಯ್ಯ ಸಾವನ್ನಪ್ಪಬೇಕಾಯಿತು. ಸದ್ಯಕ್ಕೆ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಹರಿ ಮತ್ತು ರಮೇಶ್ ಎಂಬುವರ ಮೇಲೆ ಪ್ರಕರಣ ದಾಖಲಾಗಿದ್ದು, ಇನ್ನು ಕೆಲ ಆರೋಪಿಗಳನ್ನ ಶಂಕೆ ಮೇರೆಗೆ ದಸ್ತಗಿರಿ ಮಾಡಿ ವಿಚಾರಣೆ ನಡೆಸುತ್ತಿದ್ದಾರೆ. ಏನೋ ಮಾತಿನ ಚಕಮಕಿ ಆಗಿದೆ. ಆ ಮಾತಿನ ಚಕಮಕಿ ಆಗಬೇಕಾದ್ರೆ ಈ ಒರಿಸ್ಸಾ ಹುಡುಗರು, ಒಬ್ಬ ಹರಿ ಮತ್ತು ಇನ್ನೊಬ್ಬ ರಮೇಶ್ ಅಂತೇಳಿ, ಇವರಿಬ್ಬರು ಮತ್ತು ಇನ್ನೊಂದು ಸ್ವಲ್ಪ ಜನ ಅವ್ರ ಜೊತೆಲಿ ಯಾರ್ಯಾರಿದ್ರು ನೋಡಬೇಕಾಗಿದೆ. ಅವರಿಬ್ಬರು ಸೇರ್ಕೊಂಡು ಒಂದು ರೀಪರಿಂದ ಒಂದು ತಲೆಗೆ ಹೊಡೆದ್ಬಿಟ್ಟಿದ್ದಾರೆ ರೈಟ್ರಿಗೆ. ಆ ಒಂದು ತಲೆಗೆ ಹೊಡೆದಿರೋಂಥ ಗಾಯದಿಂದ ಅವನು ಇಮಿಡಿಯೇಟಾಗಿ ಇಲ್ಲಿಂದ ಮಾರುತಿ ಹಾಸ್ಪಿಟ್ಲಿಗೆ ಬಾಗಲೂರು ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಹೋಗೋತ್ತಿಗೆ ನಾವು ಇವಾಗ ಬ್ರಾಡ್ ಡೆಡ್ ಅಂತೇಳಿ ಡಾಕ್ಟರ್ ಡಿಕ್ಲೇರ್ ಮಾಡಿದ್ದಾರೆ. ಈ ಬಗ್ಗೆ ನಾವು ಬಾಗಲೂರಲ್ಲಿ ಒಂದು 302 ಕೇಸನ್ನು ದಾಖಲು ಮಾಡಿದ್ದೀವಿ. ಈಗಾಗಲೇ ನಾವು ಹುಡುಗರನ್ನೆಲ್ಲ ಅವ್ರಿಗೆ ತೊಗೊಂಡಿದ್ದೀವಿ. ಅದರಲ್ಲಿ ಯಾರು ಹೊಡೆದಿದ್ದು ಮತ್ತು ಏನಕ್ಕೆ ಹೊಡೆದ್ರು, ಏನಕ್ಕೆ ಜಗಳ ಆಯ್ತು ಅಂತೇಳಿ ನಾವು ಮುಂದಿನ ತನಿಖೆ ಮಾಡ್ತಾಯಿದ್ದೀವಿ. ಇವಿಷ್ಟು ಕ್ಷುಲ್ಲಕ ಕಾರಣಗಳಾದ್ರೆ ಮತ್ತೊಂದು ಕೌಟುಂಬಿಕ ಕಲಹದ ಹಿನ್ನೆಲೆಯ ಹತ್ಯೆ. ಈ ಘಟನೆ ಬೆಂಗಳೂರಿನ ಕೆಜಿಹಳ್ಳಿಯಲ್ಲಿ ನಡೆದಿದೆ. ರಿಜ್ವಾನ್ ತಾಜ್ ಎನ್ನುವ ಈಕೆ ತನ್ನ ಗಂಡ ಇಮ್ತಿಯಾಜ್ನಿಂದಲೇ ಕೊಲೆಯಾಗಿ ಹೋಗಿದ್ದಾಳೆ. ಕಾರಣ ಆತನಿಗಿದ್ದ ಅನುಮಾನ. ರಿಜ್ವಾನ್ ಮತ್ತು ಇಮ್ತಿಯಾಜ್ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳಿದ್ದು, ಮದುವೆಯಾಗಿ 18 ವರ್ಷವಾದ್ರೂ ಇಮ್ತಿಯಾಜ್ಗೆ ತನ್ನ ಹೆಂಡತಿಯ ಮೇಲಿದ್ದ ಅನುಮಾನ ದೂರವಾಗಿರಲಿಲ್ಲ. ಆಕೆಗೆ ಬೇರೆಯವರೊಂದಿಗೆ ಅನೈತಿಕ ಸಂಬಂಧವಿದೆ ಅಂತ ದಿನ ಆಕೆಯ ಮೇಲೆ ಹಲ್ಲೆ ಮಾಡ್ತಿದ್ದ. ಆಕೆ ಕೂಡ ಈತನ ಕಿರುಕುಳವನ್ನ ಸಹಿಸಿಕೊಂಡೇ ಬಂದಿದ್ಲು. ಆದ್ರೆ ಮೊನ್ನೆ ಕೂಡ ಇದೇ ವಿಚಾರವಾಗಿ ಜಗಳ ತೆಗೆದು ಸುಮ್ಮನಾಗಿದ್ದ. ಆದ್ರೆ ಕಡೆಗೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ಅದು ತನ್ನ ಹೆಂಡತಿಯ ಕೊಲೆ. ನಿನ್ನೆ ರಾತ್ರಿ ತನ್ನ 2 ಮಕ್ಕಳು ಇಷ್ಟಪಟ್ಟದನ್ನೆಲ್ಲ ಕಂಠಪೂರ್ತಿ ತಿನ್ನಿಸಿ ಮಲಗಿಸಿದ್ದ. ನಂತರ ಮಧ್ಯರಾತ್ರಿ ಸುಮಾರಿಗೆ ಅಲ್ಲೇ ಇದ್ದ ಶಾಲಿನಿಂದ ಕುತ್ತಿಗೆಯನ್ನು ಹಿಚಕಿತಲ್ಲದೆ ಚಾಕುವಿನಿಂದ ಕತ್ತನ್ನ ಸೀಳಿ ಕೊಂದು ಹಾಕಿದ್ದ ಪಾಪಿ. ಬೆಳಗ್ಗೆ ತಾಯಿ ಎದ್ದೇಳದ ಕಾರಣ ಆಕೆಯ ದೊಡ್ಡ ಮಗಳು ಅವಳನ್ನ ಎಬ್ಬಿಸಲು ಹೋದಾಗ ಆಕೆ ಸಾವನ್ನಪ್ಪಿದ್ದು ಬೆಳಕಿಗೆ ಬಂದಿತ್ತು. ಮೊದಲು ಅವನು ಇದು ಚಾಕುನಲ್ಲಿ ಚುಚ್ಚಿಬಿಟ್ಟಿದ್ನು. ಮೊದಲು ಯಾವಾಗಿತ್ತು, ಇದೇ ಹಾಸ್ಪಿಟ್ಲ್ನಲ್ಲಿ ತಗೊಂಬಂದು ಇಲ್ಲಿ ಆ ಮಗುಕ್ಕೆ ನೋಡಿಸಿದ್ದು. ಇದು 2ನೇ ಕೀತ ಹಿಂಗಾಗಿ ಮಾಡಿರೋದು ಸರ್. ಸದ್ಯಕ್ಕೆ ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇನೇ ಇರಲಿ, ತಂದೆ ತೋರಿಸಿದ ಅಪರೂಪದ ಪ್ರೀತಿಯ ಮರ್ಮದ ಹಿಂದೆ ತಾಯಿಯ ಸಾವಿದೆ ಅಂತ ಆ ಮಕ್ಕಳಿಗೆ ಗೊತ್ತೇ ಆಗಲಿಲ್ಲ. ಬೆಂಗಳೂರಿನಿಂದ ಅಭಿಷೇಕ್ ಜೈಶಂಕರ್ ಮತ್ತು ವೆಂಕಟ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಹಾಟ್ ನ್ಯೂಸ್ನಲ್ಲಿ ಮೊದಲನೇ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಈ 3 ಕೊಲೆಗಳ ಬಗ್ಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ.